ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಈಗ ಅವ್ರು ಕಟ್ಟದಲ್ಲಿದ್ದಾರೆ ಸರ್. ಇಲ್ಲದ್ರೆ ಟಿ ವಿಗೆ ಹೋಗಿ ಅಲ್ಲಿ ರಿಯಾಲಿಟಿ ಶೋದಲ್ಲಿ ಕೂತ್ಕೊಳ್ಳೋ ವ್ಯಕ್ತಿನ ಸರ್ ಅದು. ಶೋ ಮ್ಯಾನ್ ಸರ್ ಕನ್ನಡ ಸಿನಿಮಾದು. ಅಂತೇಳಿ ಮಾಡಿದ್ದು ಮಲ್ಲ ಅಂತ ಸಿನಿಮಾ. ಹೌದೌದು, ಸೂಪರ್ ಹಿಟ್ ಮಲ್ಲ. ಬೇರೆ ಲವ್ ಇತ್ತು ಅನ್ನೋದ್ರ ಬಗ್ಗೆ, ಕುಸುಮ ಬಗ್ಗೆ ತುಂಬ ವಿಶೇಷವಾದ ಕಾಳಜಿ. ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು. ಒಂದು ಅವರಿಗೆ ಮೊದಲು ಭಾಷೆ ಭಾಳ ಸಮಸ್ಯೆ ಆಗಿತ್ತು ಅನ್ಸುತ್ತೆ. ಯಾಕಂದ್ರೆ ಅವರ ಬಹುತೇಕ ಅವರಿಗೆ ಧ್ವನಿ ಕೊಡ್ತಾ ಇದ್ದವರು ಶ್ರೀನಿವಾಸ್ ಪ್ರಭು ಅವರು. ಸೊ ಅದು ಕೆಲವು ಕಾಲ ನಂತರ ಶ್ರೀನಿವಾಸ್ ಪ್ರಭು ಹೊರಗಡೆ ಬಂದರು. ಏನು ಅದಕ್ಕೆ ಕಾರಣ ಸರ್, ಅದು ಮೇನ್ ಕಲ್ತ್ಬಿಟ್ಟು ನಾನೇ. ನಾನು ಸಾಕ್ಷಿ ಅಲ್ಲ, ನಾನೇ. ಅಶೋಕ್ ಹೋಟೆಲ್ನಲ್ಲಿ ಒಂದು ಇದು ರಣಧೀರ ಇರಬೇಕು ಅಥವಾ ಯಾವುದೋ ಒಂದು ಸಕ್ಸಸ್ ಪ್ರೆಸ್ಮೆಂಟ್ ಅಶೋಕ್ ಹೋಟೆಲ್ನಲ್ಲಿ. ಅದು ಮಧ್ಯಾಹ್ನದ ಗುಂಡು ವ್ಯವಸ್ಥೆ. ಪ್ರಭು ಬಂದಿದ್ರು, ಶ್ರೀನಿವಾಸ ಪ್ರಭು ತಾನೆ ವಾಯ್ಸ್ ಕೊಡ್ತಾ ಇದ್ದಿದ್ದು. ಸೊ ಅಷ್ಟು ಚೆನ್ನಾಗಿ ಕೊಡ್ತಾಯಿದ್ದೆ. ಈಗ ರಾಜ್ಕುಮಾರ್ ಅವರಿಗೆ PB ಶ್ರೀನಿವಾಸ ಕೊಟ್ಟು ವಾಯ್ಸು ನಮ್ಗೆ ಕೇಳಿ ಅಭ್ಯಾಸ ಆಗ್ಬಿಟ್ಟು ಸ್ವತಃ ರಾಜ್ಕುಮಾರ್ ಆಡಿದರೆ ಸರಿ ಇಲ್ಲ ಅಂತ ಹೇಳಿ ಹಂಗಾಗ್ಬಿಡ್ತಿದ್ದು. ನಾನು ಮಾತಾಡ್ತಾ ಪ್ರಭು ಏನು ಹೇಳಿದ್ರು, ಅಯ್ಯೋ ಎಲ್ಲಿರಿ, ನಾನಲ್ಲಿ ವಾಯ್ಸ್ ಕೊಟ್ಟಿದ್ದಕ್ಕೆ ಅವನು ಇದ್ದಾನೆ ಅಂತೇಳಿ ಹಂಗೆ ಹೇಳ್ಬಿಟ್ಟು ಸರ್ ಪ್ರಭು. ಹೌದೌದು, ಅವ್ರಿಗೆ ನೆನಪಿದೆಯಾ ಇಲ್ಲ ಅಂತ ಗೊತ್ತಿಲ್ಲ, ಬಟ್ ನಾನು ಅದನ್ನು ಫೇಸ್ಬುಕ್ಕಲ್ಲಿ ಅಲ್ಲೆಲ್ಲ ಬರೆದಿದ್ದೀನಿ, ದಾಖಲೆ ಆಗಿದೆ ಅದು ಅಂತ ಹೇಳ್ಬಿಟ್ಟು. ನಾನು ಆಗ ಪತ್ರಿಕೆಯಲ್ಲಿ ಇದಲ್ಲ, ಚಿತ್ರದೀಪ ಯಾವುದೋ ಒಂದು ಪತ್ರಿಕೆಯಲ್ಲಿದ್ದೆ, ಅಲ್ಲಿ ಹೋಗಿ ಬರೆದುಬಿಟ್ಟೆ. ಅದೇ ಸರ್ಟಿಫಿಕೇಟ್ ಹಿಡ್ಕೊಂಡು ಅವನು ಆಚೆ ಕಳಿಸಿದ್ದು. ಹಠ ನೋಡಿ ರವಿಚಂದ್ರನ್, ಏಯ್ ನೀನಲ್ಲದ್ರೆ ನಿನ್ನ ಬಂದ ತಾನೇ ವಾಯ್ಸ್ ಕೊಡ್ಲಿಕ್ಕೆ ಶುರು ಮಾಡಿದೆ. ಅಲ್ಲಿಂದ ಸರ್ ಅದರ ಹಿನ್ನೆಲೆಯಲ್ಲಿರೋ ವ್ಯಕ್ತಿ ನಾನು, ಗಣೇಶ್ ಕಾಸರಗೋಡೆ. ಅದು ಇನ್ನು ಹೆಮ್ಮೆಂದು ಹೇಳ್ಕೊಳ್ಳೋದಂತಲ್ಲ, ಇಂಥೊಂದು ಘಟನೆ ನಡೀತು. ಅದು ನಮಗೆ ಸಬ್ಜೆಕ್ಟ್ ಅಲ್ವ ಸರ್. ದಿಢೀರಂತ ಅವನು ಯಾರು ಅಂತೇಳಿ ಕೇರ್ಲೆಸ್ ಮಾಡಿಬಿಟ್ರೆ ನಮಗೇನಾಗುತ್ತೆ? ಅದನ್ನೇ ಬರೆದಿದೆ ಅಷ್ಟೇ, ವಾಸ್ತವವನ್ನು ಬರೆದೆ. ಅದನ್ನು ಸೀರಿಯಸ್ ಆಗಿ ತಗೊಂಡ್ಬಿಟ್ಟು ಔಟ್, ಶ್ರೀನಿವಾಸ ಪ್ರಭು ಔಟು. ಅಲ್ಲಿಂದ ಶುರು. ಏನು ಆರಂಭದಲ್ಲಿ ಸ್ವಲ್ಪ ಕಷ್ಟ ಆಗ್ತಾಯಿತ್ತು, ಕ್ರಮೇಣ ನಾವು ಅಡ್ಜಸ್ಟ್ ಆಗಿಬಿಟ್ವಿ ಅಲ್ವ ಡಬ್ಬಿಂಗ್ನಲ್ಲಿ. ಈಗೇನದು ಅನಿಸ್ತಾ ಇಲ್ಲ. ಹೌದು. ಇನ್ನೊಂದು ಅವರ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಈಗ ಅವ್ರು ಕಟ್ಟದಲ್ಲಿದ್ದಾರೆ. ಹೌದು ಸರ್. ಇಲ್ಲದ್ರೆ ಟಿ ವಿಗೆ ಹೋಗಿ ಅಲ್ಲಿ ರಿಯಾಲಿಟಿ ಶೋದಲ್ಲಿ ಕೂತ್ಕೊಳ್ಳೋ ವ್ಯಕ್ತಿನ ಸರ್ ಅದು. ಶೋ ಮ್ಯಾನ್ ಸರ್ ಕನ್ನಡ ಸಿನಿಮಾದು. ನನಗೆ ಅಯ್ಯಪ್ಪ ಏನು ಮಾರಾಯ ನೀ ದುಡ್ಡು ಕೊಟ್ಟರೆ ಏನು ಮಾಡೋದು ಅಂತ ಹೇಳ್ತಾರೆ. ದುಡ್ಡು ಅಷ್ಟೇ. ಒಳ್ಳೆ ಅವರಿಗೆ ಟಿ ವಿ ಮೇಲೆ ಅಷ್ಟೊಂದು ಮೋಹ ಇರಲಿಲ್ಲ, ಬರೀ ದೊಡ್ಡ ಸ್ಕ್ರೀನೇ ಅವರಿಗೆ. ಅಷ್ಟು ದೊಡ್ಡ ಸ್ಕ್ರೀನ್ ಆಗಬೇಕು, ಒಂದು ಥಿಯೇಟರ್ ಇರಬೇಕು. ಇದು ಅವರಿಗೆ ಟಿ ವಿ ಬಗ್ಗೆ ನಿಮ್ಮ ನೆನಪಿರೋದು, ನೀವು ನಮ್ಮಲ್ಲಿ ಕರ್ಕೊಬಂದಾಗ ಸುದ್ದಿ ಟಿ ವಿ ಬಂದಾಗ ಅವ್ರು ನೋಡೋರು ಖುಷಿ ಪಟ್ಟು, ನಾನು ಆ್ಯಂಕರ್ಗಳಿಗೆ ಟ್ರೈನ್ ಮಾಡ್ತೀನಿ, ಫ್ರೀ ಮಾಡ್ಕೊಡ್ತೀನಿ, ಬರ್ತೀನಿ ಅಂತ ಹೇಳಿದ್ರು. ಹೌದು, ನಾನು ತರಬೇತಿ ಕೊಡ್ತೀನಿ ನಿಮ್ಮ ಆ್ಯಂಕರ್ಗಳಿಗೆ. ಅಂದ್ರೆ ಅವ್ರ ಟಿವಿ ಬಗ್ಗೆ ಅವ್ರಿಗೆ ಆಸಕ್ತಿ ಇತ್ತು, ಚಾನೆಲ್ಗಳ ಬಗ್ಗೆ ಆಸಕ್ತಿ. ಈಗ ಜಾಸ್ತಿ ಆಸಕ್ತಿ ಯಾಕೆಂದ್ರೆ ಸಿನಿಮಾಗಿಂತ ಅದೇ ಬೆಟರ್ ಅಂತ. ಯಾಕೆಂದ್ರೆ ಅಲ್ಲಿ ಒಂದು ಡಿಸಿಪ್ಲಿನ್ ಇದೆ. ಏನಂದ್ರೆ ಫೈನಾನ್ಷಿಯಲ್ ಡಿಸಿಪ್ಲಿನ್. ಅವ್ರಿಗೆ ಗೌರವದಿಂದ ನೋಡ್ಕೊಳ್ತಾರೆ, ಅವರಿಗೆ ಕಾರ್ಯವನ್ನು ಕೊಡ್ತಾರೆ, ಅವರನ್ನ ಟೈಮ್ಗೆ ಅವ್ರು ಏನು ಊಟ ಬೇಕೋ ಅದೆಲ್ಲ ಕೊಡ್ತಾರೆ. ಆಮೇಲೆ ಜಸ್ಟ್ ಶೂಟಿಂಗ್ ಮುಗಿಸಿ ಹೋಗೋದು ದುಡ್ಡು ಕೊಡ್ತಾರೆ ಅಂತ ಹೇಳಿದ್ರು. ಇದಕ್ಕಿಂತ ಏನು ಬೇಕ್ರಿ ನಮಗೆ ಅಂತೇಳಿ ಅವರು ಹೇಳಿದರು. ಒಂದು ದಿವಸ ಹಂಸಲೇಖ ಸಿಕ್ಬಿಟ್ಟು, ಸರ್ ನೀವು ಅದು ಒಂಥರ ಅನ್ಸಲ್ವಾ ಅಲ್ಲಿ ಹೋಗಿ ಆ ರಿಯಾಲಿಟಿ ಶೋದಲ್ಲಿ ಇದು ಮಾಡೋದು, ಇಲ್ಲಿ ಮೆರೆದವ್ರು ಸರ್ ಈ ದೊಡ್ಡ ಸ್ಕ್ರೀನಲ್ಲಿ, ಈ ಸಣ್ಣ ಸ್ಕ್ರೀನಲ್ಲಿ ಎಂಥದ್ದು ಅಂತೇಳಿ ಕೇಳಿದೆ. ಗಣೇಶ್ ಅವರೇ, ಸಣ್ಣ ಸ್ಕ್ರೀನಲ್ಲೇ ನಾನು ಯಾರು ಅಂತ ಗೊತ್ತಾಗಿದ್ದು ಜನಕ್ಕೆ. ನನ್ನ ಸಾಹಿತ್ಯ, ನನ್ನ ಹಾಡು, ಸಂಗೀತ ಮಾತ್ರ ಹೊರಗೆ ಗೊತ್ತಿತ್ತು. ಇವತ್ತು ನೋಡಿ ನಾನು ಹೊರಗೆ ಹೋದ್ರೆ ಜನ ಹೆಂಗೆ ಮುತ್ಕೋತಾರೆ ಅಂತೇಳಿ. ನಿಜವಾಗ್ಲೂ ಟಿ ವಿ ಇದೆಯಲ್ಲ, ನನ್ನನ್ನು ಬೇರೆ ಹಂಸಲೇಖ ಮಾಡಿಬಿಟ್ಟಿದೆ ಅಂತ ಹೇಳಿದರು. ನನಗೆ ಕೋಪ ಸಿಟ್ಟು ಬಂತು. ಯಾಕೆಂದರೆ ಅಷ್ಟು ವರ್ಷದಿಂದ ಸಾಕಿದ್ದು ಇಂಡಸ್ಟ್ರಿ. ಈಗ ನೋಡಿದರೆ ನಾನು ಇಂಥ ಕಾರ್ಯಕ್ರಮದಲ್ಲಿ ಎಲ್ಲೋ ಹೋಗುವಾಗ ಜನ ಗುರುತು ಹಿಡಿತಾರೆ ಸರ್. ಅದು ನಿಜ ಅಂತ ಅನ್ನಿಸ್ತು. ಇದು ನಿಜ ಇದೆಯಲ್ಲ, ರವಿಚಂದ್ರನ್ಗೆ ಪ್ಲಸ್ ಪಾಯಿಂಟ್, ತುಂಬ ದೊಡ್ಡ ಪ್ಲಸ್ ಪಾಯಿಂಟ್. ಆಮೇಲೆ ರವಿಚಂದ್ರನ್ ಕೊಡೋ ಗೌರವ ಗೊತ್ತಲ್ಲ ಸರ್, ಅವನಿಗೆ ಬೇಕಾಗಿ ಕೆಲವು ಇದನ್ನು ಸೃಷ್ಟಿಸ್ಕೊಂಡು ಅಲ್ಲಿ ಹಾಡಿಗೆ ಸಂಬಂಧಪಟ್ಟು ಏನೋ ಮಾಡ್ತಾ ಇದ್ದಾರಲ್ಲ, ಅವರ ಹಾಡನ್ನು, ಅವರ ಸಿನಿಮಾದ ಹಾಡನ್ನು. ಸೊ ಅದು ಖುಷಿ ಕೊಡುವಂಥದ್ದೇ. ಅಲ್ಲಿ ಯಾಕೆ ಅವ್ರು ಲೇಟೆಸ್ಟ್ ಸಿನಿಮಾಗಳೆಲ್ಲ ಫೇಲ್ ಆಗಿ ಯಾವುದೋ ಮಲ್ಲಿಕಾರ್ಜುನನ ಯಾವುದೋ ಏನೋ ಒಂದು ಸಿನಿಮಾ ಆಗಲ್ಲ ಸರ್. ಬಹುಶಃ ಪುಟ್ಟಣ್ಣ ಕಣಗಲ್ಲ ಈಗ ಇರ್ತಿದ್ರು. ಅದು ಅವ್ರಿಗೆ ಅನಿಸಿಲ್ಲ. ಅವರು ಹೇಳೋದೇನೆಂದರೆ, ಏಕಾಂಗಿ ಮಾಡಿ ನೀವು ಹೇಳ್ದಂಗೆ ಹೊಕ್ಕಳಲ್ಲಿ ದ್ರಾಕ್ಷಿ ಇಟ್ಟರೆ ವಿಮರ್ಶಕರು ಬೈತಾರೆ,
ಅದು ಬೇಡ, ಏಕಾಂಗಿ ಮಾಡಿದರೆ ಪ್ರೇಕ್ಷಕ ಬೈತಾನೆ. ನಾನು ಯಾವುದು ಮಾಡಲಿ ಅಂತೇಳಿ ಮಾಡಿದ್ದು ಮಲ್ಲ ಅಂತ ಸಿನಿಮಾ. ಇದು ಟೆನೇ ಕಾಸ್ಟ್ ನಾನು ಸೂಪರ್ ಹಿಟ್ ಮಾಡ್ತೀನಿ ಅಂತೇಳಿ ನನ್ನ ಹತ್ರನೇ ಹೇಳಿದರು, ಇದು ಹಿಟ್ ರೀ ಅಂತೇಳಿ. ಸರ್ ಹಾಗೆ ಹೇಳಬೇಡಿ ಸರ್, ಯಾವ್ದು ನಾವು ನಿರೀಕ್ಷೆ ಮೇರೆ, ಯಾಕೆ ಹಂಗೆ ಬಿದ್ದೋಯ್ದಲ್ಲ. ಆಮೇಲೆ ಮಾಡಿದ್ದು ಮಲ್ಲ ಆಮೇಲೆ ಮಾಡಿದ್ರು. ಸೊ ಅದು ಸೂಪರ್ ಹಿಟ್ ಆಯಿತು. ಸೊ ತುಂಬ ಸೂಪರ್ ಹಿಟ್ ಆಯ್ತು. ಹೌದು ಸೂಪರ್ ಹಿಟ್ ಮಲ್ಲ. ಅದರಲ್ಲಿ ಸ್ವಲ್ಪ ದುಡ್ಡು ನೋಡಿದ್ದು ಆಮೇಲೆ ಅವರು. ಸೊ ನನಗೆ ಗೊತ್ತಿದೆ ಜನಕ್ಕೆ ಏನು ಬೇಕು ಅಂತ. ಇವತ್ತು ಇದೇ ಮಾತು ಹೇಳ್ತಾ ಇದ್ದಾರೆ, ಜನಕ್ಕೆ ಏನು ಬೇಕು ಅಂತ ಗೊತ್ತಿದೆ, ಅದನ್ನು ನಾನು ಸೇರಿಸ್ಕೊಂಡು ಸಿನಿಮಾ ಮಾಡ್ತೀನಿ ಅಂತ. ಯಾರೊಬ್ಬರು ಹೇಳಿಲ್ಲ ನೀವು ಹೀರೋ ಆಗಿ ಮಾಡಬೇಡಿ ಅಂತ. ಅದು ಅವ್ರ ತಮ್ಮನ ಥರ ಟ್ರೈ ಮಾಡಿದ್ರು, ಮಗನ ಥರ ಟ್ರೈ ಮಾಡಿದ್ರು, ಅದು ಯಾವುದೂ ಸಕ್ಸಸ್ ಆಗಿಲ್ಲ. ಆಗಲ್ಲ ಸರ್, ಅದೊಂದು ಅದೃಷ್ಟ ಬೇಕು. ಯೋಗ ಮತ್ತು ಯೋಗ್ಯತೆ ಕೂಡಿ ಬಂದರೆ ಮಾತ್ರ ಅಂತ. ಈಗ ಈಶ್ವರಿ ಏನಿದೆ ಅದು ಒಂಥರ ಐತಿಹಾಸಿಕವಾದ ಇದು. ಹೌದು. ಈಗ ಏನು ಮಾಡುತ್ತೆ ಅದು? ಯಾವುದಿಲ್ಲ, ಇದೆ ಈಶ್ವರಿ ಕಂಬೈನ್ಸ್ ಪ್ರೊಡಕ್ಷನ್ಸ್, ರವಿಚಂದ್ರನ್ ಅದು. ರವಿಚಂದ್ರನ್ ಅಧಿಕೃತವಾಗಿ ಏನಿಲ್ಲ ಅಂದರೆ ಕೆಲಸ ಮಾಡ್ತಾ ಇದ್ದಾನೆ ಸರ್ ಅವನು. ಅದೊಂದು ಐಡಿಯಾ, ಇದೊಂದು ಐಡಿಯಾ, ಮುಂಜಾನೆ ಮಂಜು ಅಂತೇಳಿ ಏನೋ ಒಂದು ಎಂತೆಲ್ಲ ಐಡಿಯಾದಲ್ಲಿ ಮಾಡ್ಕೊಳ್ತಾರೆ. ಯಾವುದೂ ಇದಾಗ 8 ಕೋಟಿ ಅದು ಮುಂಜಾನೆ ಮಂಜು ಅಂತ ಅದಕ್ಕೆ 8 ಕೋಟಿ ಖರ್ಚು ಮಾಡಿದ್ದಾರೆ ಸರ್. ಡಬ್ಬ ಹಾಕ್ಬಿಟ್ರು, ರಿಲೀಸ್ ಮಾಡಿಲ್ಲ, ಅಷ್ಟೇ ಶೂಟ್ ಮಾಡಿ ಬಿಟ್ಬಿಟ್ರು. ಇಲ್ಲ ನನಗೆ ಇಡಿಸಿಲ್ಲ ಅಂತೇಳಿ. ಅಂಥ ಮನುಷ್ಯ ಅವರು 8 ಕೋಟಿ ವೇಸ್ಟು, ಕ್ರಿಮಿನಲ್ ವೇಸ್ಟ್. ಅದನ್ನು ಸ್ಟೇಜ್ ಮೇಲೆ ಹೇಳ್ತಾರೆ ರವಿಚಂದ್ರನ್. ಅದಕ್ಕೇನು ದುಃಖ ಇಲ್ಲ, ನಾನು ಬಡವ ಅಂತೇಳಿ ಹೇಳ್ತಾರೆ ಅವರು. ಆದರೆ ನನ್ನ ಪ್ರೇಕ್ಷಕರು ನನ್ನ ಬಡವರಲ್ಲ, ಅವರು ನನ್ನನ್ನು ಶ್ರೀಮಂತರನ್ನು ತಿಳ್ಕೊಂಡಿದ್ದಾರೆ. ಅವ್ರು ಶ್ರೀಮಂತರು ಮಾಡ್ತಾರೆ, ಇವತ್ತಲ್ಲ ನಾಳೆ ಮಾಡೇ ಮಾಡ್ತಾರೆ ಅಂತ ಒಂದು ಕಾನ್ಫಿಡೆನ್ಸ್ ಇದೆ ಅವರಿಗೆ. ಆ ರವಿಚಂದ್ರನ್ ಅವರ ಕಾನ್ಫಿಡೆನ್ಸನ್ನು ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸರ್. ಅದ್ಭುತ ಕಾನ್ಫಿಡೆನ್ಸ್. ನಾನು ಏನು ಬೇಕಾದ್ರೆ ಮಾಡೋದು, ಇನ್ನೂ ಎನರ್ಜಿ ಇದೆ ಅವರಿಗೆ. ಮಾಡಿ ತೋರಿಸ್ಬೋದು, ಹೇಳಲಿಕ್ಕಾಗಲ್ಲ. ಪರ್ಸನಲ್ ಹ್ಯಾಬಿಟ್ಸ್ಗಳು ಹೇಗಿದೆ? ಫುಡ್ಗಳು ಯಾವುದು, ವೆಜ್ ನಾನ್ ವೆಜ್ ಯಾವ್ದು ಇಷ್ಟ ಅವ್ರಿಗೆ? ವೆಜ್ ತುಂಬ. ನೋ ನಾನ್ ವೆಜ್. ಅವ್ರು ಹೇಳೋದೇನು ಸರ್, ನಾನು ತುಂಬ ಕಮ್ಮಿ ತಿಂತೀನಿ, ಆದರೂ ನನ್ನ ಮಗ ಹೊಟ್ಟೆ ಬರ್ತದೆ, ಎಂತ ಮಾಡಲಿ. ಅದು ಎಲ್ಲರೂ ತಿಳ್ಕೊಂಡಿದ್ದಾರೆ ಸುಖವಾಗಿದ್ದಾನೆ, ಆ ಕಾರಣಕ್ಕೆ ಹೊಟ್ಟೆ ಬಂದುಬಿಟ್ಟಿದೆ ಅಂತೇಳಿ. ಅದಲ್ಲ. ಗುಂಡಿಲ್ಲ, ಇಲ್ಲ, ಖಂಡಿತ ಇಲ್ಲ ಸರ್. ಏನು ಒಂದು ಹನಿ ತಗೊಂಡಿದ್ದು ನಾನು ನೋಡಿಲ್ಲ ಲೈಫಲ್ಲಿ. ನಾನು ನೋಡಿಲ್ಲ ಅಂದರೆ ಇಲ್ಲ, ಗುಂಡು ಅಭ್ಯಾಸನೇ ಇಲ್ಲ ಅವರಿಗೆ. ಒಂದೇ ಒಂದು ಅಭ್ಯಾಸ ಅಂದರೆ ಅಭ್ಯಾಸ, ಕೆಟ್ಟ ಅಭ್ಯಾಸ ಒಳ್ಳೆ ಅಭ್ಯಾಸ ಅಂತ, ಇಸ್ಪೀಟ್. ಭಯಂಕರ. ನೀವು ಜನವರಿ 1ಕ್ಕೆ ಅವರನ್ನು ಇನ್ವೈಟ್ ಮಾಡಿದ್ರೆ ಯಾವುದೋ ಫಂಕ್ಷನಿಗೆ ಬರಲ್ಲ. ಡಿಸೆಂಬರ್ 30ಕ್ಕೆ ಕರೆದ್ರು ಬರಲ್ಲ. ಯಾಕಂದರೆ ಇನ್ ಬಿಟ್ವೀನ್ ಟೈಮ್ನಲ್ಲಿ ಗೋದಲ್ಲಿ ಇರ್ತಾರೆ. ಕಾಸಾಕೆ ಆಡೋದು. ಅವರು ಹೇಳಿದ ಪ್ರಕಾರ ನಂಗೆ ಗೊತ್ತಿಲ್ಲ ಅದು ಎಷ್ಟು ನಿಜನೋ ಸುಳ್ಳು ಅಂತೇಳಿ. ಅಲ್ಲಿಂದ ಬಂದಾದ ಮೇಲೆ ಒಂದು ಸಿನಿಮಾ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ದಾರೆ. ಅಷ್ಟು ದುಡ್ಡು ಬರ್ತದೆ ಅಂತ ಅಲ್ಲಿ ಇಸ್ಪಿಟ್ನಲ್ಲಿ. ಹೌದೌದು. ಅಂದರೆ ಇಸ್ಪಿಟ್ ಶೂರ ಖಂಡಿತ. ರವಿಚಂದ್ರನ್ ಬೇರೆ ಅವರ ಆಸಕ್ತಿಗಳಿಗೆ ಸಂಬಂಧಪಟ್ಟಾಗ ಬೇರೆ ಏನಿಲ್ಲ, ಸಿನಿಮಾ ಬಿಟ್ಟರೆ ಬೇರೆ ಏನಿಲ್ಲ ಸರ್. ಸಿನಿಮಾ ರವಿಚಂದ್ರನ್ ಅಂತ ಹೇಳಿದ್ರೆ ಬರೀ. ಉಳಿದವ್ರಿಗೆ ಹೋಲಿಸಿದ್ರೆ ಅವರು ಹೀರೋಯಿನ್ ಆಯ್ಕೆಯಲ್ಲಿ ತುಂಬ ಚೂಸಿ ಆಗಿರ್ತಾರೆ. ಅದವರ ತುಂಬ ರಸಿಕ ಸರ್, ಪರಮ ರಸಿಕ. ನಾವು ನೋಡಿದಾಗಲೇ ಅನ್ಸುತ್ತೆ ಅವರಿಗೆ ಒಂದು ಕ್ರೇಜಿ ಸ್ಟಾರ್ ಅಂತ ಬಿರುದೇ ಬಂದ್ಬಿಟ್ಟು. ಕ್ರೇಜಿ ಸ್ಟಾರ್ ಹುಡುಗಿ ಆಯ್ಕೆಯಲ್ಲಿ ಕೂಡ ಅದು. ಅದ್ರ ಜೊತೆಗೆ ಈಗ ಮದುವೆ ಆಗಿದ್ದ ಬಂದು ಇನ್ನೊಂದು ಲವ್ ಇತ್ತು ಅನ್ನೋದು ಭಾಳ ಸಂದರ್ಭ. ಅಲ್ಲ, ನನಗೆ ಇನ್ನೊಬ್ಬರು ರವಿಚಂದ್ರನ್ ಅಂತಲ್ಲಿ ನಾನು ಕೇಳಿದೆ. ಅವರ ಶ್ರೀಮತಿ ಯಾವ ಫಂಕ್ಷನಿಗೆ ಕರ್ಕೊಂಡು ಹೋಗಲ್ಲ. ಯಾಕೆ ಸರ್ ಅಂತ. ತುಂಬ ಜನ ತಿಳ್ಕೊಂಡಿದ್ದಾರೆ ಅವಳು ನೋಡಲಿಕ್ಕೆ ಮುದ್ದಾಗಿಲ್ಲ, ನನ್ನ ಹೀರೋಯಿನ್ ಎಲ್ಲ ತುಂಬ ಚೆನ್ನಾಗಿರ್ತಾರೆ, ನಿಜ ಲೈಫಿನ ಹೀರೋಯಿನ್ ಈ ಥರ ಇದ್ದಾರೆ, ಆ ನಾಚಿಗೆ ಬಂದುಬಿಟ್ಟು ಕರ್ಕೊಂಡು ಹೋಗಲಿಕ್ಕೆ ಇಷ್ಟಪಡಲ್ಲ ಅಂತ ತುಂಬ ಜನ ಹೇಳ್ತಾರೆ. ಅದಲ್ಲ, ನಾನು ಅವರನ್ನು ಕರ್ಕೊಂಡು ಹೋಗೋದಿಲ್ಲ. ಯಾಕೆಂದರೆ ಒಂದು ದಿವಸ ಕರ್ಕೊಂಡು ಹೋದರೆ ಇವರು KG ಸ್ಟಾರ್ ಅಲ್ವಾ, ಎಲ್ಲ ಮುತ್ಕೊಂಡ್ಬಿಟ್ರು. ಅವಳು ಎಲ್ಲ ಮೂಲೆ ಗುಂಪಾಗೋದು. ಸೊ ಆ ಮೂಲೆ ಗುಂಪಾಗೋದು ನನಗೆ ನೋಡ್ಲಿಕ್ಕೆ ಇಷ್ಟ ಇಲ್ಲ. ನಾನು ಹೃದಯದಿಂದ ಪ್ರೀತಿಸ್ತೇನೆ ಆಕೆಯನ್ನು. ನನ್ನ ಎಲ್ಲ ಬೆಳವಣಿಗೆ ಆಕೆನೇ ಹಿನ್ನೆಲೆ. ಆದ್ದರಿಂದ ಅವಳನ್ನು ಇಲ್ಲಿ ಕರ್ಕೊಂಡು ಹೋಗಲ್ಲ, ಹುಡುಗಿ ಬೇಜಾರು ಮಾಡ್ಲಿಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳಿ ನನ್ನ ಹತ್ರ ಹೇಳಿದರು. ಬೇರೆ ಲವ್ ಇತ್ತು ಅನ್ನೋದ್ರ ಬಗ್ಗೆ? ಲವ್ ಅಂತಲ್ಲ ಸರ್, ಹೌದು ಖುಷ್ಬು. ನಾನು ಹೆಸರು ಹೇಳಿಲ್ಲ, ಹೇಳ್ತಾಳ ಅಂತ ನಾನು. ಇಲ್ಲ, ಅದು ಖುಷ್ಬು ಬಗ್ಗೆ ತುಂಬ ವಿಶೇಷವಾದ ಕಾಳಜಿ ಇದೆ. ವಿಶೇಷವಾದ ಇನ್ವರ್ಟೆಡ್ ಕಾಮ.
ಆ ಸಿನಿಮಾ ಇದೆ ಸರ್ ರಾಮಾಚಾರಿ, ಆ್ಯಕ್ಚುಲಿ ಮಾಲಾಶ್ರೀ ಬದಲು ಖುಷ್ಬು ಮಾಡಬೇಕಾಗಿತ್ತು. ಆಕೆನೇ ಸೂಚಿಸಿದ್ದು ಈ ಸಬ್ಜೆಕ್ಟ್ ಮಾಡು ಅಂತೇಳಿ. ನೀನು ಬರೋದಿದ್ರೆ ಮಾಡ್ತೇನೆ ಅಂತ ಕಮಿಟ್ ಆಗಿರೋದು ರವಿಚಂದ್ರನ್. ಅಲ್ಲಿ ಏನೋ ಸಮಸ್ಯೆ ಆಯಿತು, ಬರಲಿಲ್ಲ. ಹಾಗಾಗಿ ಮಾಲಾಶ್ರೀನ ಆಯ್ಕೆ ಮಾಡಿದ್ದು ರವಿಚಂದ್ರನ್. ಇವಾಗಲೂ ನನ್ನ ತೆರೆಯ ಹೀರೋ ಆತ ಅಂತೇಳಿ ಹೇಳ್ತಾರೆ. ತುಂಬ ಒಳ್ಳೆ ಸಂಬಂಧ ಇಟ್ಕೊಂಡಿದ್ದಾರೆ ಸರ್ ಇಬ್ಬರು ಪರಸ್ಪರ. ಕರೆದಾಗ ಬರುವಂಥ ಇಬ್ಬರು ವ್ಯಕ್ತಿ, ಒಬ್ಬರು ಖುಷ್ಬು, ಇನ್ನೊಬ್ಬರು ಪ್ರಕಾಶ್ ರೈ ಸರ್. ಪ್ರಕಾಶ್ ರೈ ರವಿಚಂದ್ರನ್ ಹೇಳ್ತಾನೆ, ನಾನು ಆತನಿಗೆ ಕತೆ ಹೇಳಲ್ಲ, ನೀನು ಏನು ಕ್ಯಾರೆಕ್ಟರ್ ಅಂತ ಹೇಳಲ್ಲ, ಸುಮ್ಮನೆ ನಾಳೆ ಒಂದು 2 hours ಬರ್ತೀಯನಪ್ಪ ಅಂತ ಹೇಳಿದ್ರೆ ಸಾಕು, 2 hours ಅಲ್ಲಿ ರೆಡಿ ಕಾಯ್ತಾ ಇರ್ತಾನೆ ಸ್ಟುಡಿಯೋದಲ್ಲಿ ಸೆಟ್ಟಲ್ಲಿ. ಏನಂತಾರೆ, ನೀನು ಏನು ಹೇಳ್ತೀಯ ನಾನು ಮಾಡ್ತೀನಿ ಅಂತೇಳಿ. ಅಂಥ ನಿಯತ್ತು ಮತ್ತು ನಮ್ಮ ಫ್ರೆಂಡ್ಶಿಪ್, ನಿಯತ್ತಿಗಿಂತ ಹೆಚ್ಚಾಗಿ ಫ್ರೆಂಡ್ಶಿಪ್, ಅದಕ್ಕೆ ನಾನು ಮೆಚ್ಚಿಕೊಳ್ಬೇಕು. ಪ್ರಕಾಶ್ ರೈ 4 ಭಾಷೆಯಲ್ಲಿ ಓಡಾಡ್ತಿದ್ದ ಮನುಷ್ಯ, ಫ್ಲೈಟಲ್ಲಿ ಬೆಳಗ್ಗೆ ಎಲ್ಲಿ, ಸಂಜೆ ಅಲ್ಲಿ, ಇಲ್ಲಿ ರಾತ್ರಿ ಇನ್ನೊಂದು ಕಡೆಯಲ್ಲಿ. ಅಂಥ ವ್ಯಕ್ತಿ ನಾನು ಕರೆದ ಕೂಡಲೇ ಬಂದು ಇಲ್ಲಿ ಅಟೆಂಡ್ ಮಾಡ್ತೇನೆ, ಎಲ್ಲವನ್ನ ಬ್ಲಾಕ್ ಮಾಡಿ. ಅದು ರೀ ಸ್ನೇಹ. ಪ್ರಕಾಶ್ ರೈಗೂ ಅಷ್ಟೇ, ರವಿಚಂದ್ರನ್ ಪ್ರಾಣ. ಹಾಗೇನೆ ಬೇರೆ ಬೇರೆ ಭಾಷೆಯಲ್ಲೂ ಕೂಡ ತಮಿಳು ಇವರು ಅಂಥ ರಿಲೇಷನ್ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಹೌದು ಹೌದು, ಅದು ವೀರಸ್ವಾಮಿಯಿಂದಲೇ ಶುರು ಆಗಿದೆ ಸರ್. ಅದು ಎಂಥ ಪ್ರೊಡಕ್ಷನ್, ಎಂಥ ವ್ಯಕ್ತಿ ಅದು ವೀರಸ್ವಾಮಿ. ಅದು ಸಿನಿಮಾಗಳು ಈಶ್ವರಿ ಕಂಬೈನ್ ಯಾವುದೋ ಒಂದು ಸಕ್ಸಸ್ಫುಲ್ ಇರುವಾಗ ಈಶ್ವರಿ ಕಂಬೈನ್ಸ್. ಹೌದು, ರಾಜ್ಕುಮಾರ್ ಸಿನಿಮಾ. ಗಣೇಶ, ನಾವು ಟ್ರೈ ಮಾಡಿದ್ವಿ, ಆದರೆ ರವಿಚಂದ್ರನ ವ್ಯಕ್ತಿತ್ವವನ್ನು ಪೂರ್ಣ ಹಿಡಿದಿಡುವುದು ಕಷ್ಟ ವೀಕ್ಷಕರೇ. ಸೊ ಅದು ಒಂಥರ ಮಲ್ಟಿ ಡೈಮೆನ್ಷನಲ್ ಪರ್ಸನಾಲಿಟಿ ಅಂತೀವಿ. ಆ ವ್ಯಕ್ತಿತ್ವವನ್ನು ಕೆಲವೇ ಹೊತ್ತಿನಲ್ಲಿ ಹಿಡಿದಿಡೋಕ್ಕಾಗಲ್ಲ, ಅದನ್ನು ಒಂದು ಟ್ರೈ ಮಾಡ್ತೀವಿ ಅಷ್ಟೇ. ನಾನು ಗಣೇಶ್ ಮಾಡ್ತಾ ಇರೋದು ಹಾಗೆಯೇ ಹಲವು ನಟರುಗಳನ್ನು ತಮಗೆ ಪರಿಚಯಿಸೋದು ಮಾತ್ರ ಅಲ್ಲ, ಅದನ್ನು ಮೀರಿ ಏನನ್ನು ತಮಗೆ ತಲುಪಿಸೋ ಯತ್ನ ಮಾಡ್ತೀವಿ. ಈ ನಮ್ಮ ಸರಣಿ ಮುಂದುವರಿಯುತ್ತೆ. ಎನಿವೆ, ಐ ಆಮ್ ಥ್ಯಾಂಕ್ಫುಲ್ ಟು ಯು ಗಣೇಶ್. ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಮಾಡೋಣ. ನಮಸ್ಕಾರ.